ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಸಾಂಗ್ ಎಷ್ಟು ಮಸ್ತಾಗಿದೆ ಅಂದ್ರೆ ಇನ್ನು ಸಿನಿಮಾ ಹೇಗಿರಬಹುದು ಅನ್ನೋ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದಂತಹ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಡೈರೆಕ್ಟೆಡ್ ಬೈ ಶ್ರೀನಿವಾಸ್ ರಾಜು, ಪ್ರೊಡ್ಯೂಸ್ಡ್ ಬೈ ಪ್ರಶಾಂತ್ ಜಿ ರುದ್ರಪ್ಪ, ಗಣೇಶ್ ಅಂಡ್ ಮಾಳ್ವಿಕಾ ಇನ್ ಲೀಡ್ ರೋಲ್. ಈ ಸಿನಿಮಾ ನೋಡಿ ನನಗೆ ಏನ್ ಫೀಲ್ ಆಯ್ತು, ಅದರಲ್ಲಿ ಪಾಸಿಟಿವ್ ಏನು ನೆಗೆಟಿವ್ ಏನು ಎಲ್ಲವನ್ನು ಮಾತಾಡೋ ಮೊದಲು ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾದ ಒನ್ಲೈನ್ ಸ್ಟೋರಿಗೆ ಬಂದ್ರೆ ರಿಚ್ ಫ್ಯಾಮಿಲಿಯ ಹುಡುಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿಯನ್ನ ಲವ್ ಮಾಡ್ತಾನೆ. ಆದ್ರೆ ಅವನ ಶ್ರೀಮಂತಿಕೆಯನ್ನ ತೋರಿಸ್ಕೊಳ್ದೆ ಮಿಡಲ್ ಕ್ಲಾಸ್ ಹುಡುಗನ ರೀತಿ ಡ್ರಾಮಾ ಮಾಡಿ ಹುಡುಗಿಯ ಮನಸ್ಸನ್ನ ಗೆಲ್ತಾನೆ. ಸತ್ಯ ಗೊತ್ತಾದಾಗ ಅವರ ಪ್ರೀತಿಗೆ ಒಂದು ದೊಡ್ಡ ಟ್ವಿಸ್ಟ್ ಜೊತೆ ಹೊಸ ಹೊಸ ಪ್ರಾಬ್ಲಮ್ಸ್ ಗಳು ಬರ್ತವೆ. ಅವುಗಳನ್ನೆಲ್ಲ ಹೀರೋ ಹೇಗ್ ಫೇಸ್ ಮಾಡ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಈ ಸಿನಿಮಾದಲ್ಲಿ ನನ್ಗೆ ಪಾಸಿಟಿವ್ ಅನ್ಸಿದ್ದು ಅಂದ್ರೆ ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಈ ಸಿನಿಮಾಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಜೊತೆಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಸಹ ಮಸ್ತ್ ಆಗಿದೆ. ಹಾಗೆ ರಂಗಾಯಣ ರಘು, ಸಾಧು ಕೋಕಿಲ್, ಕುರಿ ಪ್ರತಾಪ್, ಗಿರಿ ಅವರ ನಾನ್ ಸ್ಟಾಪ್ ಕಾಮಿಡಿ ಸಿನಿಮಾನ ನೋಡೋ ಹಾಗೆ ಮಾಡುತ್ತೆ. ಜೊತೆಗೆ ಟ್ರಯಾಂಗಲ್ ಕ್ಯೂಟ್ ಲವ್ ಸ್ಟೋರಿ ಸಹ ಇದೆ. ಈ ಚಿತ್ರದ ರಿಚ್ನೆಸ್ ಜೊತೆಗೆ ಪರ್ಫೆಕ್ಟ್ ಕಾಸ್ಟ್ಯೂಮ್ ಕ್ವಾಲಿಟಿ ಫ್ರೇಮ್ ಮೇಲೆ ಅದ್ದೂರಿಯಾಗಿ ಮೂಡಿ ಬಂದಿದೆ. ಈ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದು ಅಂದ್ರೆ ಈ ಸಿನಿಮಾದ ಸ್ಟೋರಿ. ಈ ಸ್ಟೋರಿಯಲ್ಲಿ ಫ್ರೆಶ್ ಅನ್ನೋ ಫೀಲೇ ನನಗೆ ಎಲ್ಲೂ ಕಾಣಿಸ್ಲಿಲ್ಲ. ಯಾಕಂದ್ರೆ ಒಂದಷ್ಟು ಸೀನ್ಸ್ ಗಳು ಬೇರೆ ಬೇರೆ ಸಿನಿಮಾಗಳನ್ನ ರೀಕಾಲ್ ಮಾಡುತ್ತೆ. ಒಂದಷ್ಟು ವಿಷಯಗಳು ಇಂಟರ್ವಲ್ಗೂ ಮೊದಲೇ ಗೊತ್ತಾಗೋದ್ರಿಂದ ಕ್ಲೈಮ್ಯಾಕ್ಸ್ ನ ಈಸಿಯಾಗಿ ಗೆಸ್ ಮಾಡಬಹುದು. ಯಾವುದೇ ರೀತಿ ಟ್ವಿಸ್ಟ್ ಈ ಸಿನಿಮಾದಲ್ಲಿ ಕಾಣಿಸೋದಿಲ್ಲ. ಒಂದೊಂದೇ ಸಾಂಗ್ ಗಳು ಯೂಟ್ಯೂಬ್ ನಲ್ಲಿ ಸಿನಿಮಾದ ಕ್ರೇಜ್ ನ ಜಾಸ್ತಿ ಮಾಡ್ತು. ಆದ್ರೆ ಸಿನಿಮಾದಲ್ಲಿ 8 ರಿಂದ 9 ಸಾಂಗ್ ಗಳನ್ನು ನೋಡಿ ಸ್ವಲ್ಪ ಬೋರ್ ಆಯ್ತು. 3 ಗಂಟೆಯ ಈ ಸಿನಿಮಾದಲ್ಲಿ ಸೀನಿಯರ್ಸ್ ಆಕ್ಟರ್ ಒಂದೇ ಫ್ರೇಮ್ ನಲ್ಲಿ ಕಾಣಿಸ್ಕೊಳ್ತಾರೆ. ಆದ್ರೆ ಯಾರಿಗೂ 2 ಸೀನ್ಸ್ ಮೇಲೆ ಸ್ಕ್ರೀನ್ ಸ್ಪೇಸೇ ಸಿಗಲ್ಲ. ನನ್ನ ಪ್ರಕಾರ ಡೈರೆಕ್ಟರ್ ಶ್ರೀನಿವಾಸ್ ಒಂದು ಮ್ಯಾಜಿಕಲ್ ಲವ್ ಸ್ಟೋರಿಯನ್ನ ಕಲರ್ಫುಲ್ ಆಗಿ ತೆರೆ ಮೇಲೆ ತರಲು ಫೇಲ್ ಆಗಿದ್ದಾರೆ. ಇನ್ನು ಕ್ಯಾರೆಕ್ಟರ್ಸ್ ಗೆ ಬಂದ್ರೆ ಈ ಸಿನಿಮಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆಕ್ಟಿಂಗ್ ಸ್ಟೈಲ್, ಅವರ ಎಮೋಷನ್ಸ್ ಸ್ಕ್ರೀನ್ ಮೇಲೆ ಮಸ್ತ್ ಆಗಿದೆ. ಮಾಳ್ವಿಕಾ ಅವರ ಸಿಂಪ್ಲಿಸಿಟಿ, ಕ್ಯೂಟ್ನೆಸ್ ಓವರ್ಲೋಡೆಡ್. ಜೊತೆಗೆ ಸಾರಣ್ಯ ಶೆಟ್ಟಿ ಬೋಲ್ಡ್ ಅಂಡ್ ಆರ್ಟ್ ಲುಕ್ ನಲ್ಲಿ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಆಕ್ಟ್ ಮಾಡಿದ್ದಾರೆ. ರಂಗಾಯಣ ರಘು ಅವರ ಕೋಲಾರ ಭಾಗದ ಮಾತಿನ ಶೈಲಿ ಜೊತೆಗೆ ಕಾಮಿಡಿ ಮತ್ತು ನೆಗೆಟಿವ್ ಶೇಡ್ ಎರಡನ್ನೂ ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಅದು ಕೋಕಿಲ್ ಅವರ ಕಾಮಿಡಿಯನ್ನ ಇಡೀ ಸಿನಿಮಾದಲ್ಲಿ ನೋಡಬಹುದು. ಉಳಿದಂತಹ ಪಾತ್ರಗಳೆಲ್ಲ ಸಿನಿಮಾಗೆ ಒಂದೊಳ್ಳೆ ಸಾಥ್ ನೀಡಿದೆ. ಕ್ರೈಮ್, ಆರ್ಆರ್, ಆಕ್ಷನ್ ಇಂತಹ ಡಾರ್ಕ್ ಸೈಡ್ ಸಿನಿಮಾಗಳ ಮಧ್ಯೆ ಒಂದು ಕಾಮಿಡಿ ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾವನ್ನ ಇಷ್ಟಪಡುವವರು, ಫ್ಯಾಮಿಲಿ ಜೊತೆ ಸಿನಿಮಾವನ್ನ ಎಂಜಾಯ್ ಮಾಡಬೇಕು ಅನ್ನುವವರು, ಜೊತೆಗೆ ವಾರ ಇಡೀ ವರ್ಕ್ ಟೆನ್ಷನ್ ಗಳಲ್ಲೇ ಇರುವಂತವರು ಥಿಯೇಟರ್ ನಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.